ಮನ್ ಕಿ ಬಾತ್ ದೇಶವಾಸಿಗಳಿಗೆ ಸ್ಫೂರ್ತಿದಾಯಕವಾಗುತ್ತಿದ್ದು ಅದರಿಂದಾಗಿ ಜನಶಕ್ತಿಯ ಬಲ ಹೆಚ್ಚುವಂತಾಗಿದೆ. ಜನಶಕ್ತಿಯಿಂದಾಗಿ ದೇಶ ಇಂದು ಪ್ರಗತಿಯ ಹಾದಿಯಲ್ಲಿ ಸಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ತಮ್ಮ ಮನ್ ಕಿ ಬಾತ್ನ 134ನೇ ಆವೃತ್ತಿಯಲ್ಲಿ ದೇಶವಾಸಿಗಳನ್ನುದ್ದೇಶಿಸಿ ಮಾತನಾಡಿದರು. ಈ ಕುರಿತು ಒಂದು ವರದಿ. मेरे प्यारे देशवासियों, नमस्कार। मन की बात में एक बार फिर आपसे जुड़कर मुझे बेहद खुशी हो रही है. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನ 134ನೇ ಆವೃತ್ತಿಯನ್ನು ಸ್ಫೂರ್ತಿದಾಯಕ ಉದಾಹರಣೆಗಳಿಗೆ ಮೀಸಲಿಟ್ಟಿದ್ದಾರೆ. ಕ್ರೀಡಾ ಕ್ಷೇತ್ರದಿಂದ ಹಿಡಿದು ಕೃಷಿಯವರೆಗೆ, ಶಿಕ್ಷಣ ಕ್ಷೇತ್ರದಿಂದ ಹಿಡಿದು ಖಗೋಳ ಅಧ್ಯಯನದವರೆಗೆ ಹಲವು ಉದಾಹರಣೆಗಳನ್ನು ಉದಾಹರಿಸಿದ್ದಾರೆ. मेंस 100 मीटर रेस में नेशनल रिकॉर्ड 3 बार टूटा. जिन दो एथलीट्स ने ये कमाल दिखाया है वे हैं गुरिंदरवीर सिंह और अनिमेश कुजूर. ಇದೇ ವೇಳೆ ದೇಶಾದ್ಯಂತ ಬಿಸಿಲಿನ ತಾಪಮಾನ ಹೆಚ್ಚುತ್ತಿದ್ದು ಹಲವೆಡೆ ಬಿಸಿಗಾಳಿ ಬೀಸಲಾರಂಭಿಸಿದೆ. ಈ ಸಂದರ್ಭದಲ್ಲಿ ದೇಶವಾಸಿಗಳು ತಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಹಾಗಾಗಿಯೇ ದೇಹ ತಂಪು ಮಾಡಿಕೊಳ್ಳುವ ವಿಧಾನಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಉಲ್ಲೇಖಿಸಿದ್ದಾರೆ. मेरे प्यारे देशवासियों, इस समय देश के ज्यादातर हिस्सों में बहुत गर्मी पड़ रही है. तेज धूप, गर्म हवाएं, ऐसे मौसम में अपना ध्यान रखना बहुत जरूरी है. ಬೇಸಿಗೆ ಋತುವಿನಲ್ಲಿ ಬರುವ ಮಾವಿನ ಹಣ್ಣಿನ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನದ ಮಾತಿನಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರತಿಯೊಂದು ಪ್ರದೇಶದಲ್ಲೂ ವಿಶಿಷ್ಟವಾದ ಮಾವು, ಅದರದ್ದೇ ಆದ ರುಚಿ ಹಾಗೂ ಪರಿಮಳ ಕಂಡುಬರುತ್ತದೆ. ಮಹಾರಾಷ್ಟ್ರ ಮತ್ತು ಕೊಂಕಣದ ಹಾಫಸ್, ಆಲ್ಫಾನ್ಸೋ, ಗುಜರಾತ್ನ ಕೇಸರ್, ಉತ್ತರ ಪ್ರದೇಶದ ದಶಹರಿ, ಕಾಶಿಯ ಲಂಗ್ಡಾ, ಬಿಹಾರದ ಜರ್ದಾಲು, ಚೌಸಾ, ಮಾಲ್ಡಾ, ದಕ್ಷಿಣ ಭಾರತದ ಬಂಗನ್ಪಲ್ಲಿ, ತೋತಾಪುರಿ, ನೀಲಂ, ಮಲ್ಗೋಬಾ, ಪಶ್ಚಿಮ ಬಂಗಾಳದ ಹಿಮ್ಸಾಗರ್, ಒಡಿಶಾ ಮತ್ತು ಆಂಧ್ರ ಪ್ರದೇಶದ ಸುವರ್ಣರೇಖಾ ಮಾವಿನ ತಳಿಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಸ್ಥಳ ಬದಲಾದಂತೆ ಮಾವಿನ ರೂಪ, ಬಣ್ಣ ಮತ್ತು ರುಚಿಯೂ ಬದಲಾಗುತ್ತದೆ. ಮಾವಿನ ಹಣ್ಣಿನ ಪ್ರಯಾಣ ಈಗ ಗ್ರಾಮ ಮಟ್ಟದಿಂದ ಜಾಗತಿಕ ಮಾರುಕಟ್ಟೆಯವರೆಗೂ ತಲುಪುತ್ತಿದೆ. ಹಾಗಾಗಿ ಮಾವು ಕೃಷಿಯಲ್ಲಿ ತೊಡಗಿರುವ ರೈತರು ಸಾಮಾನ್ಯ ರೈತರಲ್ಲ, ಬದಲಿಗೆ ಕೃಷಿ ಅರ್ಥವ್ಯವಸ್ಥೆಯ ಪ್ರಮುಖ ಪಾಲುದಾರರು ಎಂದು ಪ್ರಧಾನಿ ಅಭಿಪ್ರಾಯಪಟ್ಟಿದ್ದಾರೆ. ನೆದರ್ಲ್ಯಾಂಡ್ನಿಂದ ವಾಪಸ್ ತಂದಿರುವ ತಾಮ್ರ ಫಲಕಗಳಲ್ಲಿ 28 ದೊಡ್ಡವು ಹಾಗೂ 3 ಸಣ್ಣ ಫಲಕಗಳಿವೆ. ಮೊದಲನೇ ರಾಜರಾಜೇಂದ್ರ ಚೋಳ ಅವರ ತಂದೆ ರಾಜರಾಜ ಚೋಳ ಅವರು ಅನ್ನೈ ಮಂಗಲಂ ಗ್ರಾಮವನ್ನು ಬೌದ್ಧ ಮಠಕ್ಕೆ ದಾನ ಮಾಡಿರುವುದನ್ನು ಈ ತಾಮ್ರ ಫಲಕಗಳು ಉಲ್ಲೇಖಿಸುತ್ತವೆ. ಈ ಫಲಕಗಳು ಚೋಳ ರಾಜವಂಶದ ಸಾಧನೆಯನ್ನು ವಿವರಿಸುತ್ತವೆ. ಚೋಳ ಸಾಮ್ರಾಜ್ಯದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಭಾರತೀಯರೆಲ್ಲರಿಗೂ ಹೆಮ್ಮೆ ಇದೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಭಾರತದ ಅಮೂಲ್ಯ ಪರಂಪರೆಯನ್ನು ಸಂರಕ್ಷಿಸಲು ಜ್ಞಾನ ಭಾರತಂ ಅಭಿಯಾನ ಕೈಗೊಂಡಿದೆ. ಈ ಅಭಿಯಾನದಡಿ ಈಗಾಗಲೇ ಛತ್ತೀಸ್ಗಢದ ಮಲಾರ್ನಲ್ಲೂ ಅಪರೂಪದ 6 ಮತ್ತು 7ನೇ ಶತಮಾನದ ತಾಮ್ರ ಫಲಕಗಳನ್ನು ಪತ್ತೆಹಚ್ಚಿ ಸಂರಕ್ಷಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇಂತಹ ಸ್ಫೂರ್ತಿ ಪ್ರೇರಣೆಗಳಿಂದ ದೇಶದ ಜನಶಕ್ತಿ ಬಲಗೊಳ್ಳುತ್ತಿದೆ. ಅದರಿಂದಾಗಿ ದೇಶವು ಪ್ರಗತಿಯ ಹಾದಿಯಲ್ಲಿ ಮುಂದೆ ಸಾಗುತ್ತಿದೆ ಎಂದು ಪ್ರಧಾನಿ ಮನ್ ಕಿ ಬಾತ್ನಲ್ಲಿ ಹೇಳಿದ್ದಾರೆ. अगले महीने मन की बात में कुछ और प्रेरक गाथाओं के साथ मैं फिर आपसे जुड़ूंगा. बहुत बहुत धन्यवाद. नमस्कार.